ನಮಸ್ಕಾರ. ಕೆಲವೊಂದು ಸಂದರ್ಭದಾಗ ಏನಾಗ್ತದೆ ಅಂದ್ರೆ ಯಾರ್ಯಾರು ಏನೋ ಕೆಲಸ ಮಾಡಿರ್ತಾರೆ, ನಾವು ಅಷ್ಟು ಕೆಲಸ ಮಾಡಿರಲ್ಲ. ಆದರೂ ಹೆಚ್ಚಿನ ಹೊಗಳಿಕೆ, ಹೆಚ್ಚಿನ ಫಲ ನಮಗೆ ಸಿಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕು, ಇದು ನನ್ನ ಕೆಲಸಕ್ಕಾಗಿ ಸಿಕ್ಕಂಥ ಪ್ರತಿಫಲ ಅಲ್ಲ ಅಂತೇಳಿ. ಯಾರೋ ಕೆಲವೊಂದು ಸರಿ ಹಿಂಗೂ ಆಗ್ತದೆ, ನಾವು ಸಾಕಷ್ಟು ಶ್ರಮ ಮಾಡಿರ್ತೀವಿ, ಇನ್ಯಾರಿಗೋ ಫಲ ಸಿಗ್ಬಿಡುತ್ತೆ. ಅವರಷ್ಟು ಕೆಲಸನೇ ಮಾಡಿರಲ್ಲ, ಆದ್ರೆ ಅವರಿಗೆ ಅಷ್ಟು ಹೊಗಳಿಕೆ, ಸನ್ಮಾನ, ಗೌರವಗಳು ಸಿಗ್ತಾ ಇರ್ತವೆ. ಇದು ಹಾಗೆ ನಡೀತಾ ಇರ್ತದೆ. ಒಂದ್ಸಾರಿ ಬೇರೆಯವ್ರಿಗೆ ಸಿಕ್ಕಿರ್ತದೆ, ಇನ್ನೊಂದು ಸರಿ ನಮಗೆ ಸಿಕ್ಕಿರ್ತದೆ. ಅದನ್ನು ನಾವು ಸರಿಯಾಗಿ ಗಮನಿಸಬೇಕು. ಈ ಗಮನಿಸಿದ್ರಿಂದ ನಮ್ಗೆ ಗೊತ್ತಾಗ್ತದೆ ಏನಂದ್ರೆ, ನಾವು ಕೆಲವೊಂದು ಸರಿ ಏನಾಗ್ತದೆ, ನಮ್ಮ ಶ್ರಮ ಭಾಳ ಆಗಿರ್ತದೆ, ಬೇರೆಯವರಿಗೆ ಗೌರವ ಸಿಕ್ಕಿರ್ತದೆ, ಅದರಿಂದ ನಮ್ಗೆ ಅಸಮಾಧಾನ ಉಂಟಾಗ್ತದೆ. ಮಾಡ್ಕೋಬಾರ್ದು. ಯಾಕೆ ಅಸಮಾಧಾನ ಮಾಡ್ಕೋಬಾರ್ದಂದ್ರೆ, ಕೆಲವೊಂದು ಸರಿ ಬೇರೆಯವ್ರ ಶ್ರಮದ ಫಲವನ್ನು ನಾವು ತೋಡಿರ್ತೀವಿ. ಅವ್ರ ಶ್ರಮ ದುಡಿಮೆಯಾಗಿರ್ತದೆ, ಅವ್ರು ಕಷ್ಟಪಟ್ಟಿರ್ತಾರೆ, ಆದ್ರೆ ನಮಗೆ ಹೊಗಳಿಕೆ, ಗೌರವ ನಮಗೂ ಸಿಕ್ಕಿರ್ತದೆ. ಅಂಥ ಸಂದರ್ಭದಲ್ಲಿ ಅದನ್ನು ಸುಮ್ಮನೆ ಸ್ವೀಕರಿಸಿ ಬಂದಿರ್ತೀವಿ. ಇಂಥ ಸಂದರ್ಭದಲ್ಲಿ ಸಿಡಿದೇಳ್ತೀವಿ, ನಾನು ದುಡ್ಡಿನಿ, ಅವನ ಪ್ರೀತಿ ಗೌರವ ಸಿಕ್ತು ಅಂತ. ಇದು ಯಾಕೆ ಆಗ್ತದಂದ್ರೆ, ದೀಪ ನೋಡಿ, ನಾವು ದೀಪ ನೋಡಿ, ಇಡೀ ದೀಪದ ಅಸ್ತಿತ್ವ ಹೇಗಿದೆ ಅಂದರೆ, ದೀಪಕ್ಕೂ ಹೊಗಳಿಕೆ ಸಿಗ್ತದೆ. ಆ ದೀಪದಲ್ಲಿನ ಬತ್ತಿಯ ತ್ಯಾಗಕ್ಕೆ ಅದು ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಂಡು ಬರ್ತದೆ. ಸುಟ್ಕೊಂಡು ಸಮರ್ಪಣೆ ಮಾಡಿ ಬೆಳಕನ್ನು ಕೊಡ್ತದೆ. ಅಂತ ಬತ್ತಿ ಕಡೆಗೆ ಯಾರ ಗಮನ ಹರಿಸೋದಿಲ್ಲ. ಇನ್ನು ಎಣ್ಣೆ ತನ್ನ ಅಸ್ತಿತ್ವವನ್ನೇ ಅಳಿಸ್ಕೊಂಡು ಬಿಡ್ತದೆ. ಇದ್ದ ಎಣ್ಣೆ ಅದು ಖಾಲಿಯಾಗಿ ಹೋಗ್ತದೆ. ಬೆಳಕು ನೀಡುವ ಸಲುವಾಗಿ, ದೀಪದ ಅಸ್ತಿತ್ವ ಉಳಿಸುವ ಸಲುವಾಗಿ. ಇನ್ನು ಪಣತೆ, ಈ ಹಣತೆ ಏನಿದೆ, ಅದು ಒಂದು ದೀಪಕ್ಕೊಂದು ನೆಲೆ ಕೊಡ, ದೀಪಕ್ಕೊಂದು ನೆಲೆಯನ್ನು ಕೊಟ್ಟಂಥ ಆ ಹಣತೆಯ ಬಗ್ಗೆ ಯಾರೂ ಗಮನ ಹರಿಸೋದಿಲ್ಲ. ಇನ್ನು ಇದೆಲ್ಲದರ ಸಂಯೋಜನೆ ಆದ ಬಳಿಕ ಬೆಂಕಿ ಬೆಳಕನ್ನು ನೀಡುತ್ತದೆ. ಅದು ಉರಿತಾ ಇದೆಲ್ಲರ ಸಂಯೋಜನೆ ಬಳಸ್ಕೊಂಡು ಅದನ್ನು ಅದು ಬೆಳಕನ್ನು ನೀಡುತ್ತದೆ. ಆದರೆ ಬೆಂಕಿ ಬೆಳಕು ನೀಡಿದಂತೆ ಯಾರು ಹೇಳಲ್ಲ, ದೀಪವು ಬೆಳಕು ನೀಡಿದಂತೆ ಹೇಳ್ತಾರೆ. ಇಲ್ಲಿ ಶ್ರಮ ಇರೋದು ಬತ್ತಿ, ಎಣ್ಣೆ, ಹಣತೆ, ಬೆಂಕಿ. ಹೊಗಳಿಕೆ ಸಿಗ್ತಾ ಇರೋದು ದೀಪಕ್ಕಷ್ಟೇ. ಈ ರೀತಿಯಾಗಿ ಈ ಸಮಾಜದಲ್ಲಿಯೂ ಕೂಡ ಏನಾಗ್ತದೆ ಅಂದರೆ, ಕೆಲವೊಂದು ಸಂದರ್ಭದಾಗ ಯಾರ್ಯಾರೋ ಶ್ರಮ ಪಟ್ಟಿರ್ತಾರೆ, ಬಹಳಷ್ಟು ಶ್ರಮ ಪಟ್ಟಿರ್ತಾರೆ, ನಮ್ಮನ್ನು ಒಂದ್ಸರಿ ಹೊಗಳಿರ್ತಾರೆ, ನಾವು ಖುಷಿಪಟ್ಟು ಬಂದ್ಬಿಟ್ಟಿರ್ತೀವಿ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೇಕಂದ್ರೆ, ಯಾರ್ಯಾರು ಶ್ರಮ ಇದೆ ಅವ್ರು ತಿಳಿಸ್ಬೇಕಲ್ಲಿ. ಇಲ್ಲಿ ನಮ್ದು ಒಂದೇ ಅಲ್ಲ ಪಾತ್ರ, ನಾವು ಸ್ವಲ್ಪ ಶ್ರಮ ಪಟ್ಟಿರ್ತೀವಿ, ಇಲ್ಲ ಅಂತಲ್ಲ. ನನ್ನ ಜೊತೆಗೆ ಇಂಥವರು ಕೂಡ ಶ್ರಮ ಪಟ್ಟಿದ್ದಾರೆ, ಈ ಒಂದು ಗೌರವಕ್ಕೆ ಅವರೂ ಕೂಡ ಅರ್ಹರು ಅನ್ನುವ ಮಾತನ್ನು ನಾವು ಅಲ್ಲಿ ಹೇಳಬೇಕಾಗ್ತದೆ. ಆ ಗೌರವವನ್ನು ಅವರಿಗೂ ಕೂಡ ನಾವು ಸಮರ್ಪಿಸಬೇಕಾಗ್ತದೆ. ನನಗಷ್ಟು ಸಿಕ್ಕದಂದ್ರೆ ನಾನು ತೊಗೊಂಬರೋದು ತಪ್ಪಾಗ್ತದೆ. ಹಂಗೆ ತೊಗೊಂಬಂದಂದ್ರಲ್ಲಿ ನಾನು ದಡ್ಡ ಅಂತ ಅರ್ಥ ತಲುಪಾಗ್ತದೆ. ಅದು ಸಮರ್ಪಿಸಬೇಕು. ಅದರಿಂದ ಮತ್ತಷ್ಟು ನಮ್ಮ ಗೌರವನೇ ಹೆಚ್ಚಿಗೆ ಆಗ್ತದೆ ಮತ್ತು ನಮ್ಮ ಮನಸ್ಸು ಮತ್ತಷ್ಟು ವಿಶಾಲವಾಗ್ತದೆ. ಎಲ್ಲರ ಪ್ರೀತಿ ಪಾತ್ರಗಳನ್ನು ನಾವು ಆಗ್ತೀವಿ, ಎಲ್ಲರ ಪ್ರೀತಿಯನ್ನು ನಾವು ಗಳಿಸ್ತೀವಿ. ಒಂದು ವೇಳೆ ನಾವು ಸಿಕ್ಕದಂತ ನಾವು ತೊಗೊಂಬಂದೇವು ಅಂದರೆ ಎಲ್ಲರ ಒಂದು ಅಸಮಾಧಾನ ನಮಗೆ ಸಿಗ್ತದೆ. ಅವ್ರು ನಮ್ಮ ಮೇಲೆ ಹೇಳಲಿಕ್ಕಿಲ್ಲ, ಆದರೆ ಹಿಂದಂತೂ ಅಸಮಾಧಾನ ತೋರಿಸ್ತಾರೆ. ಯಾಕಂದ್ರೆ ಅದು ತೋರಿಸ್ಬೇಕಾದದ್ದೇ. ಅವ್ರು ದುಡಿದಿರ್ತಾರೆ, ಅವ್ರಿಗೆ ಸಿಕ್ಕಿರಲಿಲ್ಲ. ನಾವು ದುಡಿದಿರಲಿಲ್ಲ ಅಷ್ಟು, ನಾವು ಎತ್ಕೊಂಡ್ಬಂದಿರ್ತೀವಿ ಫಲ. ಈ ರೀತಿ ಆಗ್ತಿದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಗೌರವವನ್ನು ಹಂಚಿಕೊಳ್ಳಬೇಕು. ನಮಗೆ ಸಿಕ್ಕಂಥ ಏನು ಗೌರವ ಅದು ಯಾರು ನಮ್ಮ ಹಿಂದಿನ ಶಕ್ತಿಯಾಗಿರ್ತಾರೆ ಅಂಥವ್ರ ಜೊತೆ ಹಂಚಿಕೊಳ್ಳಬೇಕು. ಅದೇ ವೇದಿಕೆ ಮೇಲೆ ಅದೇ ಸಮಯದಲ್ಲಿ ಅಂದಾಗ ಮಾತ್ರ ಅದು ಸರಿಯಾದ ಗೌರವ ನಾವು ಸ್ವೀಕರಿಸ್ದಂಗೆ. ಇನ್ನು ಬೇರೆಯವರಿಗೆ ಸಿಕ್ಕಿರ್ತದೆ, ನಾವು ದುಡಿದಿರ್ತೀವಿ, ಬೇರೆಯವರಿಗೆ ಗೌರವ ಸಿಕ್ಕಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಬಿಟ್ಬಿಡೋದು, ಅಸಮಾಧಾನ ಮಾಡಿಕೊಳ್ಳುವ ಅವಶ್ಯಕತೆ ಇದೆ.
ಯಾಕಂದ್ರೆ ನಮ್ಮ ಶ್ರಮಕ್ಕೆ ಒಂದು ಬೆಲೆ ನಮಗೆ ಸಿಗ್ತದೆ ಮುಂದೊಂದು ದಿನ. ಅದು ಎಲ್ಲಿ ಹೋಗಲ್ಲ, ಯಾಕಂದ್ರೆ ಅದು ನಮ್ಮ ದುಡಿಮೆ ನಮ್ಮ ಫಲ ಸಿಗಲೇಬೇಕು, ಸಿಗ್ತದೆ. ಅದನ್ನು ನಾವು ಕೇಳಿ ಪಡ್ಕೋಬಾರ್ದು. ಮತ್ತೊಬ್ಬರದ್ರ ಅಸಮಾಧಾನ ಹೊರಹಾಕಿನೂ ಅದ್ರೂ ಏನೂ ಉಪಯೋಗ ಇಲ್ಲ. ಈಗ ಅವ್ರಿಗೆ ಆ ಗೌರವ ಸಂದ್ಬಿಟ್ಟವು, ಈಗ ಕೊಟ್ಟು ಹೋಗ್ಬಿಟ್ಟದು, ಮುಂದೊಂದು ದಿನ ನಮಗೂ ಸಿಗ್ತದೆ. ಅದಕ್ಕಾಗಿ ನಾವು ಕಾಯಬೇಕು, ತಾಳ್ಮೆಯಿಂದ ಕಾಯಬೇಕು ಮತ್ತು ನಿರಾಶೆ ಆಗಬಾರ್ದು. ನಮ್ಮ ಕೆಲಸದಲ್ಲಿ ನಾವು ಹಾಗೆ ನಿರಂತರವಾಗಿ ತೊಡಗಿಸ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಕೆಲಸದಿಂದ ಇತರರಿಗೆ ಗೌರವ. ಈಗ ಕೆಲವೊಂದು ಸಾರಿ ನೋಡಿ, ಈಗ ಆಟ ಆಡ್ತಾರೆ, ಕ್ರಿಕೆಟ್ ಆಟ ಆಡಿದಾಗ ಕ್ರಿಕೆಟ್ ಆಟದಲ್ಲಿ 11 ಜನರ ಪಾಲು ಇರ್ತದಂದ್ರೂ ಕಪ್ ಹಿಡ್ಕೋಕೆ ಹೋಗೋದು, ಸ್ವೀಕರಿಸ್ಲಕ್ಕೆ ಹೋಗೋದು ನಾಯಕರು ಮಾಡ್ತಾರೆ. ಹಂಗೆ ಆ ರೀತಿನೂ ಅದು ಕೆಲವೊಂದು ವ್ಯವಸ್ಥೆ ಆಗಿದೆ. ಅಲ್ಲಿ 11 ಜನರ ಪರಿಶ್ರಮ ಇದೆ. ಆದರೆ ಕಪ್ಪನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅಥವಾ ಮುಖ್ಯವಾಗಿ ತಂಡದ ಬಗ್ಗೆ ಮಾತಾಡುವಂಥ ಸಂದರ್ಭ ಇರ್ಬೋದು, ಹೆಚ್ಚಿನ ಗೌರವ ಯಾರಿಗೆ ಸಿಗ್ತದ? ನಾಯಕನಿಗೆ ಸಿಗ್ತದೆ. ಹಾಗೆಯೇ ಈಗ ಒಂದು ಕಾರ್ಯಾಲಯ ಇತ್ತಂದ್ರೆ ಕಾರ್ಯಾಲಯದ ಮುಖ್ಯಸ್ಥರಿಗೆ ಎಲ್ಲ ಗೌರವ ಮತ್ತು ಏನೇ ತೊಂದರೆಗಳು ಇದ್ರೂ ಅಗೌರವ ಇದ್ರೂ ಅತಿಗೆ ಸಿಗ್ತದೆ. ಕಾರ್ಯಾಲಯದ ಸಿಬ್ಬಂದಿ ಹಿಂದೆ ಶ್ರಮ ಭಾಳ ಇರ್ತದೆ, ಆತನಿಗೆ ಅದರ ಫಲ ಎಲ್ಲ ಸಿಗ್ತದೆ. ಇದು ಒಂದು ವ್ಯವಸ್ಥೆ ಅದ. ಈ ವ್ಯವಸ್ಥೆಯಲ್ಲಿ ನಾವು ಕೂಡ ಸಾಗಿ ಹೋಗ್ಬೇಕು. ಆದರೆ ನಮ್ಮ ಕೆಲಸಗಳೇನದಾವ, ನಿರಂತರವಾಗಿ ಮಾಡುವ ಕೆಲಸ ಏನದಲ್ಲ, ಅದು ನಿರಂತರವಾಗಿ ಮಾಡ್ಕೊತ ಹೋಗ್ಬೇಕು. ಒಂದಿನ ಗೌರವ ನಮ್ಗೆ ಎಷ್ಟು ಸಿಗಬೇಕು ಅಷ್ಟು ಸಿಗ್ತದೆ. ಅದ್ರಾಗಂತೂ ಅನುಮಾನನೇ ಇಲ್ಲ. ಆ ಅನುಮಾನ ನಾವು ಮಾಡ್ಕೊಳ್ಳೋದು. ಅದರಿಂದ ನಾವು ನಮ್ಮ ಒಳ್ಳೆ ಕೆಲಸದಿಂದ ಹಿಂಜರಿಯೋದು ಬೇಡ, ಅವುಗಳನ್ನು ಬಿಡೋದು ಬೇಡ. ಕೆಲವೊಂದು ಸಂದರ್ಭದಾಗ ನಮ್ಮ ಗೌರವ ಬೇರೆಯವ್ರಿಗೆ ಹೋಗ್ಬೋದು, ತೊಂದರೆ ಇಲ್ಲ, ಅದು ಬಂದೇ ಬರ್ತದೆ, ಅದ್ರ ದುಪ್ಪಟ್ಟು ಬರ್ತದೆ. ಒಂದು ವೇಳೆ ಅವ್ರು ದೊಡ್ಡವರಾಗಿದ್ರಂದ್ರೆ ಅದೇ ಕ್ಷಣದಲ್ಲಿ ನಮ್ಗೆ ಆ ಗೌರವದಲ್ಲಿ ನಮ್ಮ ಜೊತೆ ಹಂಚ್ಕೊಂಡಾಗ ಖುಷಿ ಆಗ್ತದೆ. ಒಂದು ವೇಳೆ ಹಂಚ್ಕೊಳ್ಳಿಲ್ಲ ಅಂದರೆ ಅದರದ್ದು 2 ಪಟ್ಟು ನಮ್ಗೆ ಮರಳಿ ಬರ್ತದೆ. ತಾಳ್ಮೆ ಮಾತ್ರ ನಮ್ಮಲ್ಲಿ ಇರಬೇಕು. ಧನ್ಯವಾದಗಳು.